ಪ್ರೇಸ್ ದ ಲಾರ್ಡ್. ದೇವರ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೆ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶದ ಮೂಲಕವಾಗಿ ನಿನ್ನ ಜನರ ಸಂಗಡ ಮಾತನಾಡುವ ಪವಿತ್ರಾತ್ಮನೆ, ಈವಾಗ ಕೇಳುವ ಪ್ರತಿಯೊಬ್ಬ ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯುಂಟು ಮಾಡಿ ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 24 ಮತ್ತು 25ನೇ ವಾಕ್ಯ. ಗಲಾತ್ಯನ್ ಚಾಪ್ಟರ್ 5 ವರ್ಸ್ 24 and 25. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ನಾವು ಆತ್ಮನಿಂದ ಜೀವಿಸಿದಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ. ಅಪೊಸ್ತಲನೇ, ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ನಾವು ಆತ್ಮನ ಅನುಸರಿಸಿ ನಡೆಯೋಣ. ಈ ವಾಕ್ಯದ ಪ್ರಕಾರ ಕ್ರಿಸ್ತ ಯೇಸುವಿನವರು ಯಾಕೆ ತಮ್ಮ ಶರೀರ ಭಾವವನ್ನು ಕ್ರೂಜಿಗೆ ಹಾಕಬೇಕು? ಕ್ರೂಜಿಗೆ ಹಾಕುವುದೆಂದರೆ ಏನು? ಆತ್ಮನ ಅನುಸರಿಸಿ ನಡೆಯುವುದು ಏನು? ಇದರ ವ್ಯತ್ಯಾಸವನ್ನು, ಇದರ ಅರ್ಥವನ್ನು, ಇದರ ಗೂಢಾರ್ಥ ನೋಡಬೇಕು. ಮೊದಲನೇ ಸಂಗತಿ ನೋಡ್ತೇವೆ, ದಿನಾಲು ಪಾಪಗೆ ಸತ್ತವರೆಂದು ಎನಿಸಿಕೊಳ್ಳುವವರು ಆಗಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಾಕ್ಯ ಮತ್ತು 11ರಿಂದ 13 ವಾಕ್ಯ. ರೋಮನ್ಸ್ ಚಾಪ್ಟರ್ 6 ವರ್ಸ್ 3 and 4. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೇವೆಂದು ನಿಮಗೆ ತಿಳಿಯೋದು. ಈಗಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಉಣಿಸಲ್ಪಟ್ಟೆವು. ಆದ್ದರಿಂದ ಕ್ರಿಸ್ತನ ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದಿದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಇಲ್ಲಿ ಪೌಲ ಹೇಳ್ತಾನೆ, ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟವರು ನಿಮ್ಮ ಸರಿಯಾದ ಸ್ವಭಾವಕ್ಕೆ ಸಾಯಬೇಕಾದರೆ ಅದರ ಮೊದಲು ಗುರುತಾಗಿದೆ ಯೇಸು ಕ್ರಿಸ್ತನನ್ನು ನಿಮ್ಮ ಕರ್ತನು, ಒಡೆಯನು ಎಂಬುದಾಗಿ ನೀವು ಅಂಗೀಕಾರ ಮಾಡಿದ ನಂತರ ನೀರಿನಲ್ಲಿ ಮುಳುಗಿ ದೀಕ್ಷೆಯನ್ನು ತೆಗೆದುಕೊಳ್ಳಲು ಅತಿ ಅಗತ್ಯವಿದೆ. ನೀರಿನಲ್ಲಿ ಮುಳುಗಿ ದೀಕ್ಷೆಯನ್ನು ತೆಗೆದುಕೊಳ್ಳುವುದು ಇದರ್ಥ ಅಂದರೆ ನೀವು ಯೇಸು ಕ್ರಿಸ್ತನ ಒಟ್ಟಿಗೆ, ಅಂದರೆ ಯೇಸು ಕ್ರಿಸ್ತನ ಮರಣದಲ್ಲಿ ನಿಮ್ಮನ್ನು ಪಾಲ್ಗಾರರಾಗಿ ಮಾಡೋದು ಮತ್ತು ಯೇಸು ಕ್ರಿಸ್ತನ ಒಟ್ಟಿಗೆ ಹೊಸ ವ್ಯಕ್ತಿಯಾಗಿ ಜೀವಿಸ್ತೀರಿ ಎಂಬುದೇ ತೀರ್ಮಾನ ಮಾಡಿಕೊಂಡು ನಾನು ನನ್ನ ಪೂರ್ವ ಸ್ವಭಾವವನ್ನು ಆ ನೀರಿನಲ್ಲಿ ದಪನ ಮಾಡುತ್ತೇನೆ, ಅಂದರೆ ಯೇಸು ಕ್ರಿಸ್ತನ ಒಟ್ಟಿಗೆ ನಾನು ಸಾಯುತ್ತೇನೆ ಮತ್ತು ಯೇಸು ಕ್ರಿಸ್ತನ ಒಟ್ಟಿಗೆ ನಾನು ಹೊಸ ವ್ಯಕ್ತಿಯಾಗಿ ಜೀವಿಸ್ತೇನೆ ಎಂಬ ಈ ತೀರ್ಮಾನ, ಈ ಪ್ರತಿಜ್ಞೆ ನೀವು ನೀರಲ್ಲಿ ಮುಳುಗಿ ದೀಕ್ಷೆಯನ್ನು ತೆಗೆದುಕೊಳ್ಳುವ ನೀವು ಆ ದಿನ, ಅಂದರೆ ಆ ನಂಬಿಕೆಯಲ್ಲಿ ನೀವು ನಿಮ್ಮ ಪೂರ್ವ ಸ್ವಭಾವವನ್ನು, ನಿಮ್ಮ ಸರಿಯಾದ ಸ್ವಭಾವವನ್ನು ಸಾಯುತ್ತೀರಿ. ಸತ್ತರೆ ಮಾತ್ರ ನಿಮಗೆ ಪಾಪದ ಬಿಡುಗಡೆ ಎಂಬುದಾಗಿ ನಾವು ರೋಮ 6:11ರಿಂದ 13 ವಾಕ್ಯ ನೋಡ್ತೇವೆ. ರೋಮನ್ಸ್ ಚಾಪ್ಟರ್ 6 ವರ್ಸ್ 11 to 13. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವವರು ಎಂದು ಎನ್ನಿಸಿಕೊಳ್ಳಿರಿ. ಇಲ್ಲಿ ಅಪೊಸ್ತಲ ಹೇಳ್ತಾನೆ, ಯಾರ್ಯಾರು ನೀವು ನೀರಿನಲ್ಲಿ ಮುಳುಗಿ ತೆಗೆದುಕೊಂಡಿದ್ದಾರೋ ಆ ದಿನಾಂಕವನ್ನು, ಆ ಯೇಸುವಿನ ನೀವು ನೆನಪಿಟ್ಟುಕೊಳ್ಬೇಕು ಮತ್ತು ಪ್ರತಿದಿನ ನೀವು ನೆನಪಿಸಬೇಕಂದ್ರೆ ನೀವು ಇಂಥ ದಿನ ನೀವು ತಂದೆ ದೇವರ ಮುಂದೆ, ಯೇಸು ಕ್ರಿಸ್ತನ ಮುಂದೆ, ಸಭೆಯ ಮುಂದೆ, ಸಭಾ ಪಾಲಕರ ಮುಂದೆ, ದೇವದೂತರ ಮುಂದೆ ನೀವು ಈ ಪ್ರತಿಜ್ಞೆ ಮಾಡಿದ್ದೀರಿ ಅಂದರೆ ನಾನು ನನ್ನ ಪೂರ್ವ ಸ್ವಭಾವವನ್ನು ಈ ನೀರಿನಲ್ಲಿ ಮುಳುಗಿ ಯೇಸು ಕ್ರಿಸ್ತನ ಮರಣದಲ್ಲಿ ನಾನು ಪಾಲ್ಗಾರರಾಗುತ್ತೇನೆ ಮತ್ತು ಯೇಸು ಕ್ರಿಸ್ತೊಟ್ಟಿಗೆ ನಾನು ಹೊಸ ವ್ಯಕ್ತಿಗೆ ಜೀವಿಸ್ತೇನೆ. ಆ ದಿನದಲ್ಲಿ ನನ್ನ ಈ ಸದಾತ್ಮನ ಸತ್ತಿದ್ದೇನೆ ಎಂಬುದಾಗಿ ಜ್ಞಾಪಕ ಮಾಡಬೇಕು ಎಂದು ಅಪೊಸ್ತಲನು ಹೇಳುತ್ತಾನೆ. ಮತ್ತು ನೀವು ಯೇಸು ಕ್ರಿಸ್ತನಿಗೆ ನಾನು ನಡೆಯುವನಾಗಬೇಕೆಂಬುದೇ ಎನಿಸಿಕೊಳ್ಳಬೇಕು. 12:13 ವಾಕ್ಯದಲ್ಲಿ, ಈಗಿದ್ದರಿಂದ ಸಹಾಯಕ ನಿಮ್ಮ ದೇಹದ ಮೇಲೆ ಪಾಪನ ಆಳಗೊಳಿಸಿ ನೀವು ದೇಹದ ದುರಾಸೆಗಳಿಗೆ ಒಳಪಡಬೇಡಿ. ಮತ್ತು ಅಪೊಸ್ತಲನು ಹೇಳ್ತಾನೆ, ನೀವು ದೀಕ್ಷೆ ತಗೊಂಡ ಆ ದಿನದಿಂದ ನಿಮ್ಮ ಸ್ವಭಾವಕ್ಕೆ ಸತ್ತಿದ್ದೀರಿ, ಅದಕ್ಕೋಸ್ಕರ ಪುನಃ ನೀವು ಸರಿಯಾದ ಸ್ವಭಾವಕ್ಕೆ ಅಥವಾ ಪಾಪಕ್ಕೆ ನಿಮ್ಮ ಮೇಲೆ ಅಧಿಕಾರ ಕೊಡಬಾರದು. ಯಾಕೆಂದರೆ 13ನೇ ವಾಕ್ಯ ಇರುತ್ತದೆ, ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತ್ವ ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರಿಂದ ಜೀವಿತರಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು
ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಅಪೊಸ್ತಲರು ಅತಿ ಸ್ಪಷ್ಟತೆ, ನೀವು ನಿಮ್ಮ ಸರಿಯಾದ ಸ್ವಭಾವವನ್ನು ಕ್ರೂಜೆ ಹಾಕಬೇಕಾದ್ರೆ ಮೊದಲ ಸಂಗತಿ ಒಂದು, ನೀವು ಯೇಸು ಕ್ರಿಸ್ತನ ನಂಬಿಕೆ ಇಡಬೇಕು. ನಂತರ ಆ ನಂಬಿಕೆ ಇಟ್ಟರು ಹೌದಾದರೆ ನೀರಿನ ಮುಳುಗಿ ದೀಕ್ಷಾಂತ ತಗೊಳ್ಳಬೇಕು. ನೀರಿನ ಮುಳುಗಿ ದೀಕ್ಷಾಂತ ಅರ್ಥದಿಂದ ಅಂದರೆ ನಾನು ಯೇಸು ಕ್ರಿಸ್ತನೊಟ್ಟಿಗೆ ಆತನ ಮರಣದಲ್ಲಿ ಪಾಲ್ಗೊಳ್ಳಾಗ್ತೇನೆ, ಆತನೊಟ್ಟಿಗೆ ಹೊಸ ವ್ಯಕ್ತಿಯಾಗಿ ಜೀವಿಸೆಂಬ ನಿರ್ಧಾರದಲ್ಲಿ ಈ ಪ್ರತಿಜ್ಞೆ ನೀವು ದೀಕ್ಷೆ ತಗೊಂಡವರು ಪ್ರತಿ ದಿವಸ ನೀವು ಜ್ಞಾಪಕ ಇರಬೇಕು, ನಾನು ಇಂಥ ದಿನ ಇಂಥ ಇಸು ನನ್ನ ಪೂರ್ವ ಸ್ವಭಾವವನ್ನು ಸತ್ತಿದ್ದೇನೆ, ಇನ್ನು ನಾನು ಪೂರ್ವ ಸ್ವಭಾವಕ್ಕೆ ನಾನು ಗುಲಾಮನಾಗುವುದಿಲ್ಲ, ಪಾಪಕ್ಕೆ ನಾನು ಗುಲಾಮನಾಗುವುದಿಲ್ಲ. ಮತ್ತು ಪ್ರತಿದಿನ ನಿಮ್ಮ ಶರೀರದ ಅಂಗಾಂಗಗಳನ್ನು ನೀತಿಯ ಕೃತ್ಯಗಳು ಮಾಡುವ ಸಾಧನಗಳಿಗೆ ಆತನಿಗೆ ಸಮರ್ಪಿಸಿ ಮಾಡಿಕೊಂಡು ಹೀಗೆ ಮಾಡಿದರೆ ಮಾತ್ರವೇ ನಿಮಗೆ ಪ್ರತಿದಿನ ನಿಮ್ಮ ಪೂರ್ವ ಸ್ವಭಾವವನ್ನು ಹಾಗೆ ಮಾಡಲಿಕ್ಕೆ ಅದು ಕ್ರೂಜಿಗೆ ಹಾಕಿಕೊಂಡು ಪವಿತ್ರಾತ್ಮ ಸೌರಕ್ಕೆ ವಿಧಾನಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಒಂದು ವೇಳೆ ಪ್ರಿಯರೇ ನೀವು ನೀರಿನಲ್ಲಿ ಮುಳುಗಿ ದೀಕ್ಷೆಯನ್ನು ತೆಗೆದುಕೊಳ್ಳದಿದ್ದರೆ ಈ ನಮ್ಮ ಪಾಪಾದ ಸ್ವಭಾವದ ಮೇಲೆ ಜಯ ಹೊಂದಲಿಕ್ಕೆ ನಿಮಗೆ ಕಷ್ಟ ಆಗಿದೆ. ಅದಕ್ಕೆ ಸಾಯಲೇಬೇಕು. ಅದು ನಂಬಿಕೆ ಮುಖಾಂತರ ನೀರಿನ ಮುಳುಗಿ ಸಾಯುವಾಗ ಅದರ ಬಂದ ಎಲ್ಲ ಶಾಪದಿಂದ, ಜನರೇಷನ್, ಟೆರಿಟೋರಿ ಎಲ್ಲ ಶಾಪದ ಬಂದಿಂದ ನಿಮಗೆ ಬಿಡುಗಡೆ ಬರ್ತದೆ. ಮತ್ತು ಆ ನಿರ್ದಿಷ್ಟನ್ನು ನೆನಪಿಟ್ಟಿರುವಾಗ ಪ್ರತಿದಿನ ಪಾಪದ ಮೇಲೆ ಜಯ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ, ಪಾಪನ ಅಗೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ಪ್ರತಿದಿನ ನಿಮ್ಮ ಅಂಗಗಳನ್ನು ನೀತಿಯ ಕರ್ತವ್ಯಗಳನ್ನು ಮಾಡುವ ಸಾಧನೆಗಳ ಸಮರ್ಪಣೆ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಮತ್ತು ಅಷ್ಟೇ ದಿನಾಲು ಪವಿತ್ರಾತ್ಮ ಅನ್ನಲಿಕ್ಕೆ ದೇವರು ನಿಮಗೆ ಸಹಾಯ ಮಾಡ್ತಾನೆ ಪ್ರಿಯರೇ. ಈಗ ಎರಡನೇ ಸಂಗತಿ ನಾವು ನೋಡ್ತೇವೆ ಪ್ರಿಯರೇ, ದಿನಾಲು ದೇಹದ ದೂರಾಭ್ಯಾಸಗಳನ್ನು ನಾಶ ಮಾಡುವವರು ಆಗಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, ರೋಮನ್ಸ್ ಚಾಪ್ಟರ್ 8:13. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ, ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸಗಳನ್ನು ನಾಶ ಮಾಡುವುದರೇ ಜೀವಿಸುವಿರಿ. ಅತಿ ಸ್ಪಷ್ಟತೆ, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ನೀವು ಸಾಯುತ್ತಾ ಅಂತ ನೀವು ನಿನ್ನೆ ಮುಳುಗಿ ದೇಶಕೊಂಡಿದ್ದೀರಿ. ಆ ನಂತರ ಪುನಃ ನೀವು ಪಾಪಕ್ಕೆ ದಾಸರಾಗುವುದರೆ ನೀವು ನಿಮ್ಮ ಆತ್ಮದಲ್ಲಿ ಸಾಯುತ್ತೀರಿ ಅಂದರ್ಥ. ನಿಮ್ಮ ಆತ್ಮದಲ್ಲಿ ಪವಿತ್ರಾತ್ಮ ಪ್ರಸನ್ನತೆಯನ್ನು ಕಳೆದುಕೊಳ್ಳುತ್ತೀರಿ. ನಿಮ್ಮ ಆತ್ಮದಲ್ಲಿ ಸಾವು ಬರ್ತದೆ, ನಿಮ್ಮ ಆತ್ಮ ಬರಡಾಗ್ತದೆ, ನಿಮ್ಮ ಆತ್ಮದಲ್ಲಿ ಜೀವ ಕಳೆದುಕೊಳ್ತೀರಿ. ಅಸಮಾಧಾನ, ನಿರಾಶೆ, ಜಿಗುಪ್ಸೆ, ಚಿಂತೆ ಎಲ್ಲ ಸಂಗತಿಯಲ್ಲಿ ನಿಮ್ಮ ಮನಸ್ಸಿಗೆ ಅದು ಸೇತನ ಅಟ್ಯಾಕ್ ಮಾಡ್ತಾರೆ. ಆ ನಂತರ ಕಷ್ಟದ ಮೇಲೆ ಕಷ್ಟ, ಶಾಪದ ಮೇಲೆ ಶಾಪ, ರೋಗ ಇದೆಲ್ಲ ಬಂದೇ ಬರ್ತದೆ. ಅರ್ಥ ಅದು ಮರಣ ಅಂತಾರೆ. ಅದು ಅಪ್ಪಸ್ಪಲ್ ಹೇಳ್ತಾನೆ, ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸ ನಾಶ ಮಾಡುವುದಾದರೆ ಜೀವಿಸಿರಿ. ಹಾಗಾದರೆ ದಿನಾಲು ಪ್ರಿಯರೇ ನೀವು ಪವಿತ್ರಾತ್ಮ ತುಂಬಲ್ಪಡಬೇಕು. ಪವಿತ್ರಾತ್ಮದಿಂದ ತುಂಬಲ್ಪಡುವುದು ಇದು ಅರ್ಥವಾಗಿದೆ. ದಿನಾಲು ವೈಯಕ್ತಿಕವಾಗಿ 1 ಗಂಟೆ ಆದರೂ ಪ್ರಾರ್ಥನೆ ಮಾಡುವವರು ಆಗಬೇಕು. ಪ್ರಾರ್ಥನೆಯಿಂದ ಇರ್ತವಾಗಿದೆ ದೇವರನ್ನು ಒಂದು ಅರ್ಧ ಗಂಟೆ ಆದರೂ ಸ್ತುತಿಸುವವರು, ಕೊಂಡಾಡುವರು, ಆರಾಧಿಸುವವರಾಗಬೇಕು. ಒಂದು ಅರ್ಧ ಗಂಟೆ ಪ್ರೇರಣೆ ದೇವರ ಹತ್ರ ಅಟ್ಲೀಸ್ಟ್ 1 ಗಂಟೆ ಆದರೂ ದೇವರ ಸ್ತುತಿ, ಸ್ತೋತ್ರ, ಆರಾಧನೆ, ವಿಜ್ಞಾಪನೆ ಮಾಡುವಾಗ ನೀವು ದೇವರ ಆತ್ಮ ಶಕ್ತಿಯನ್ನು ತುಂಬಲ್ಪಡಿದೆ. ಆ ದೇವರ ಆತ್ಮ ಶಕ್ತಿ ಹೊಂದಿದ ಕೂಡಲೇ ನೀವು ದೇವರ ವಾಕ್ಯವನ್ನು ಓದುವರಾಗಬೇಕು. ದೇವರ ಓದುವಾಗ ಆ ವಾಕ್ಯವನ್ನು ಧ್ಯಾನ ಮಾಡಬೇಕು. ಆಗ ದೇವರ ಆತ್ಮನು ಈ ಪ್ರಾರ್ಥನೆ ಮಾಡಿದ ನಂತರ ನೀವು ವಾಕ್ಯ ಓದುವಾಗ ಅಥವಾ ಪ್ರಾರ್ಥನೆ ಮಾಡೋ ಮುಂದೆ ವಾಕ್ಯ ಓದುವ ಪವಿತ್ರ ವಾಕ್ಯದ ಮುಖಾಂತರ ನಿಮ್ಮೆಲ್ಲ ಪಾಪದ ಸ್ವಭಾವವನ್ನು ತೋರಿಸಿಕೊಡುತ್ತೆ. ಆಗ ನೀವು ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮನ ಶಕ್ತಿ ಅಂತಾರೆ. ಆ ಪವಿತ್ರ ಶಕ್ತಿಯಿಂದ ವಾಕ್ಯದ ಮುಖಾಂತರ ನಿಮ್ಮ ಶರೀರದ ಸ್ವಭಾವವನ್ನು ಗುರುತಿಸಿಕೊಂಡು ಆ ಪಾಪಕ್ಕೆ ಸಾಯಬೇಕು. ಅಂದರೆ ಆ ಪಾಪವನ್ನು ಅಗೆ ಮಾಡಬೇಕು, ಆ ಪಾಪವನ್ನು ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಬೇಕು, ದೇವರ ಒಡಂಬಡಿಕೆ ಮಾಡಬೇಕು, ಮತ್ತು ಅದಕ್ಕೆ ವಾಕ್ಯ ತಿಳ್ಕೊಳ್ಬೇಕು. ಇನ್ನು ಮುಂದೆ ಪಾಪಕ್ಕೆ ನೀವು ಗುಲಾಮರಾಗ್ಬೋದು. ಆ ಪಾಪವನ್ನು ನೀವು ನಾಶ ಮಾಡಿದರೆ ಆ ಪಾಪವನ್ನು ವಾಕ್ಯದ ಮುಖಾಂತರ ಅಗೆ ಮಾಡಿ ಹಾಗೆ ಮಾಡಿದರೆ ಮಾತ್ರವೇ ನಿಮ್ಮ ಆತ್ಮದಲ್ಲಿ ಜೀವಿಸ್ತೀರಿ, ಪವಿತ್ರಾತ್ಮದಲ್ಲಿ ತುಂಬಲ್ಪಡುತ್ತೀರಿ, ಪವಿತ್ರಾತ್ಮನನ್ನು ಅನುಸರಿಸಲಿಕ್ಕೆ ಸಾಧ್ಯ ಆಗುತ್ತದೆ. ಎಲ್ಲ ನಿಮ್ಮ ಸರಿಯಾದ ಸ್ವಭಾವವನ್ನು ದಿನಾಲು ಹಾಗೆ ಮಾಡಲಿಕ್ಕೆ ಅದು ಕ್ರೂಜಿಗೆ ಹಾಕಲಿಕ್ಕೆ ನೀವು ಸಕ್ತರಾಗ್ತೀರಿ. ಒಂದು ವೇಳೆ ಪ್ರಿಯರೇ ನೀವು ಪ್ರಾರ್ಥನೆ ಮಾಡದಿದ್ದರೆ ನೀವು ಪವಿತ್ರಾತ್ಮ ಶಕ್ತಿ ಹೊಂದಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತನು ಮತ್ತೆ ಅನುಭವಿಸುವ ವಾರ್ತೆ 26ನೇ ಅಧ್ಯಾಯದಲ್ಲಿ 40 ಮತ್ತು 41ನೇ ವಾಕ್ಯದಲ್ಲಿ ಹೀಗೆ ಹೇಳಿದ್ದಾನೆ, ನೀವು ನನ್ನ ಸಂಗಡ 1 ತಾಸಾದರೂ ಎಚ್ಚರವಾಗಿಲ್ಲಾರಿಲ್ಲ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಆತ್ಮಸಿದ್ಧವಾಗಿದೆ, ಮನುಸಿದ್ಧವಾಗಿದೆ, ಅದೇ ದೇಹಕ್ಕೆ ಬಲ ಸಾಲದು. ಅದಕ್ಕೆ ಅತಿ ಸ್ಪಷ್ಟವಾಗಿ ತನ್ನ ಹೇಳಿದನು, ನೀವು 1 ಗಂಟೆ ಪ್ರಾರ್ಥನೆ ಮಾಡದಿದ್ದರೆ ನಾನಾ ವಿಧದ ಪಾಪದ ಶೋಧನೆಗೆ ನೀವು ಒಳಗಾಗುತ್ತೀರಿ. ಮತ್ತು ನಿಮ್ಮ ಮನುಸಿದ್ಧವಾಗಿದೆ ಅಂದರೆ ಆತ್ಮಸಿದ್ಧವಾದ ದೇಹಕ್ಕೆ ಬಲ ಸಾಗುವುದು. ಇವತ್ತು ನೀವು ಪಾಪದ ಮೇಲೆ ಜಯ ಬೇಕಾದರೆ, ಪಾಪವನ್ನು ವಿರೋಧಿಸಬೇಕಾದರೆ ನಿಮ್ಮ ಶರೀರಕ್ಕೆ ಬಲ ಬೇಕು. ಅದು ನೀವು ಪ್ರಾರ್ಥನೆ ಮಾಡಿದರೆ ಮಾತ್ರ 1 ಗಂಟೆ ಆದ ದಿನಾಲೂ ನೀವು ಪ್ರಾರ್ಥನೆ ಮಾಡಿದರೆ ದೇವರ ಆತ್ಮನ ಶಕ್ತಿ, ಆ ದೇವರ ಆತ್ಮ ಬಲ ಹೊಂದುತ್ತೀರಿ. ಆ ಪ್ರಾರ್ಥನೆ ಮಾಡಿದ ಇಮಿಡಿಯೇಟ್ ನೀವು ದೇವರ ವಾಕ್ಯವನ್ನು
ವಾಕ್ಯವನ್ನು ಓದುವರಾಗಬೇಕು, ವಾಕ್ಯವನ್ನು ಧ್ಯಾನ ಮಾಡಬೇಕು. ಆ ವಾಕ್ಯ ಓದುವಾಗ, ವಾಕ್ಯ ಧ್ಯಾನ ಮಾಡುವಾಗ ಪವಿತ್ರಾತ್ಮನಿಗೆ ಆಜ್ಞೆ ಮೇಲೆ ಆಜ್ಞೆ ನಿಮಗೆ ದೇವರ ಆತ್ಮ ಪ್ರತಿಯೊಂದು ಆಜ್ಞೆಯನ್ನು ವಿಧೇಯರಾಗಬೇಕು. ಪಾಪ ಎಂದರೆ ದೇವರ ಯಾವುದೇ ಆಜ್ಞೆಯನ್ನು ಮೀರಿ ನಡೆಯುತ್ತೋ ಅದುವೇ ಪಾಪವಾಗಿದೆ. ಈ ವಾಕ್ಯಕ್ಕೆ ವಿಧೇಯರಾಗಿಕೊಂಡು ಆ ಪಾಪದ ಸ್ವಭಾವವನ್ನು ವಾಕ್ಯದ ಅಗೆ ಮಾಡುವಾಗ ನೀವು ಆತ್ಮದಲ್ಲಿ ಬೆಳೆಯುತ್ತೀರಿ, ಪವಿತ್ರಾತ್ಮ ತುಂಬಲ್ಪಡುತ್ತೀರಿ ಮತ್ತು ಪ್ರತಿದಿನ ಶರೀರ ಭಾವವನ್ನು ಕುಡಿದು ಹಾಕಿ ನಿಮಗೆ ಸಾಧ್ಯವಾಗ್ತದೆ. ಒಂದು ವೇಳೆ ನೀವು ಪ್ರಾರ್ಥನೆ ಮಾಡೋದಿಲ್ಲೋ, ವಾಕ್ಯ ಓದಿಲ್ಲೋ, ಆಗ ನಿಮಗೆ ಗೊತ್ತುಂಟು ಪಾಪ, ಅದೇ ಗೊತ್ತಿದ್ದರೂ ಪುನಃ ಪಾಪಕ್ಕೆ ಬೀಳ್ತೀರಿ, ಪಾಪಕ್ಕೆ ದಾಸರಾಗ್ತದೆ, ಅದಕ್ಕೆ ನಿಮ್ಮ ಆತ್ಮ ಸಾಯುತ್ತದೆ ಎಂದು ಅಪೊಸ್ತಲ ಪೌಲನು ಹೇಳುತ್ತಾನೆ. ಅದೇ ಅಪೊಸ್ತಲ ಪೌಲನು ನಿಜವಾಗಿ ಯಾರು ಕ್ರಿಸ್ತ ಯೇಸುನವರು ಅಂದರೆ ಯಾರು ಕ್ರಿಸ್ತ ಹಿಂಬಾಲಿಸಿದರೋ ಅವ್ರು ದಿನಾಲು ಪ್ರಾರ್ಥನೆ ಮುಖಾಂತರ, ವಾಕ್ಯದ ಮುಖಾಂತರ ತಮ್ಮ ಶರೀರ ಭಾವವನ್ನು ಸುಲಿಬೆ ಹಾಕುವವರು ಎಂಬುದೇ ಅಪೊಸ್ತಲ ಪೌಲನು ಕಳೆದ 5:24 ವಾಕ್ಯದಲ್ಲಿ ಬೆಳೆದರೆ ಅಂಥವರ ಆತ್ಮದಲ್ಲಿ ಯಾವಾಗಲೂ ಜೀವ ಇರ್ತದೆ, ಅವರು ಯಾವಾಗಲೂ ಪವಿತ್ರ ಭರಿತರಾಗ್ತಾರೆ ಮತ್ತು ಅವರು ದಿನಾಲು ಪವಿತ್ರವನ್ನು ಅನುಸರಿಸಲು ಸಾಧ್ಯವಾಗ್ತದೆ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳುವವನಾಗಿದ್ದಾನೆ. ಅದು ಇನ್ನೊಂದು ವಾಕ್ಯಗಳು ನೋಡಿದರೆ ರೋಮಾಪುರದವರೆಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 11-14 ವಾಕ್ಯ. ರೋಮನ್ಸ್ 13 verse 11-14. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆ ಹತ್ತಿರವಾಯಿತು. ಅತಿ ಸ್ಪಷ್ಟ ಈಗ ನಾವು ದಿವಸಗಳು ನೋಡುವಾಗ ಯೇಸು ಕ್ರಿಸ್ತನ ಬರೋಣ ತುಂಬ ಹತ್ತಿರವಾಗಿ. ಅದೇ ಅಪ್ಪ ಇನ್ನೂ ಆತ್ಮೀಯವಾಗಿ ನಿದ್ರೆ ಮಾಡುವ ಸಮಯವಲ್ಲ, ಇದು ಆತ್ಮೀಯಕ್ಕೆ ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡುವ ಸಮಯ ಎಂಬುದು ಅಪ್ಪಸ್ವಲ್ಲಿ ಹೇಳ್ತಾನೆ. ಮತ್ತು ಅನ್ಯ ಹೇಳ್ತಾನೆ, ಈರಲು ಬಹಳ ಮಟ್ಟಿಗೆ ಕಳೆಯುವುದು, ಹಗಲು ಸಮೀಪ ಆಯಿತು, ಕತ್ತಲಿಗೆ ಅನುಗುಣವಾದ ಕರ್ತಗಳನ್ನು ಬಿಟ್ಟು ಬೆಲೆಗೆ ಅನುಗುಣವಾದ ಆಯುಧವನ್ನು ಧರಿಸಿಕೊಳ್ಳೋಣ. ಕತ್ತಲೆ ಅನುಗುಣವೇ ಪಾಪಕ್ಕೆ ಸಂಬಂಧಪಟ್ಟ ಎಲ್ಲ ಪಾಪದ ಸ್ವಭಾವಗಳನ್ನು ನಾವು ಅಗೆ ಮಾಡುವರಬೇಕು. ಬೆಲೆಗೆ ಸಂಬಂಧಪಟ್ಟ ಆಯುಧ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು ಎಂದು ಅಪೊಸ್ತಲ ಪೌಲನು ಹೇಳಿ ಹೇಳ್ತಾನೆ. 13ನೇ ವಾಕ್ಯದಲ್ಲಿ ದುಂದುವತನ, ಕುಡಿಗೆತನಗಳಲ್ಲಿ ಆಗಲಿ, ಕಾಮವಿಲಾಸ, ನಿರ್ಲಜ್ಜ ಕೃತ್ಯಗಳಲ್ಲಿ ಆಗಲಿ, ಜಗಳ, ಹೊಟ್ಟೆಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಆಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ನೀವು ಪವಿತ್ರ ಆತ್ಮನ ಅನುಸರಿಸಬೇಕಾದ್ರೆ ಈ ಕತ್ತಲೆಯ ಆಯುಧ ಅಂದರೆ ಇದು ಪಾಪಗಳು. ಅಂದರೆ ದುಂದುವತನ, ಕುಡಿಕೆತನ, ಕಾಮವಿಲಾಸ, ನಿರ್ಲಜ್ಜ ಕೃತ್ಯ, ಜಗಳ, ಹೊಟ್ಟೆಕಿಚ್ಚು, ಇದೆಲ್ಲ ಸ್ವಭಾವಗಳನ್ನು ನೀವು ಅಗೆ ಮಾಡಬೇಕು. ಈ ಸ್ವಭಾವವನ್ನು ನಿರಾಕರಿಸಿ ಬಿದ್ದಿನಲು ಮತ್ತು ದೇಹದ ಆಶಯಗಳು ಅದಕ್ಕೆ ಚಿಂತಿದೆ ಕರ್ತನದ ಯೇಸುವಿನ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯಬೇಕು. ಆವಾಗ ಮಾತ್ರ ನೀವು ಆತ್ಮದಲ್ಲಿ ಜೀವಿಸಲಿಕ್ಕೆ, ಆತ್ಮನ ಅನುಸರಿಸಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದಿದ್ದರೆ ನಿಮ್ಮ ಆತ್ಮದಲ್ಲಿ ಸಾಯುತ್ತದೆ, ನಿಮ್ಮ ಆತ್ಮದಲ್ಲಿ ಬರೋಟತನ, ನಿಮ್ಮ ಆತ್ಮದಲ್ಲಿ ರಕ್ಷಣೆಯ ಅನುಭವ, ರಕ್ಷಣೆಯ ಆನಂದ ಎಲ್ಲ ಕಳೆದುಕೊಳ್ಳುತ್ತದೆ. ಹಾಗೆ ಆಗದೆ ದಿನಾಲು ನೀವು ಪವಿತ್ರನ ಅನುಸರಿಸಿ ನಡೆಯಬೇಕು ಎಂಬುದಾಗಿ ಅಪೊಸ್ತಲನು ಇಲ್ಲಿ ಎಚ್ಚರಿಕೆ ಕೊಡುತ್ತಾನೆ. ಇನ್ನೊಂದು ವಾಕ್ಯದಲ್ಲಿ ನೋಡ್ತೇವೆ. ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19-21 ವಾಕ್ಯ. ಗಲಾತ್ಯರು 5:19-21. ಶರೀರ ಭಾವದ ಕರ್ಮಗಳು ಪರಿಶುದ್ಧವಾಗಿಯೇ ಅವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹ ಆರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕಿತನ, ದುಂದುವತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಅತಿ ಸ್ಪಷ್ಟತೆ ಒಂದು ವೇಳೆ ನೀನು ಯೇಸುವಿನ ನಂಬಿಕೆ ಇಟ್ಟುಕೊಂಡು ನೀರೇ ಮುಳುಗಿ ನಿಂತ್ಕೊಂಡು ನೀವು ಪುನಃ ಈ ಶರೀರದ ಸ್ವಭಾವದ ಪ್ರಕಾರ ನಡೆಯುವುದಾದರೆ ಅಪೋಸ್ತಲರೇ ಶರೀರ ಭಾವಕ್ಕೆ ಅನುಸಾರ ನಡೆಯುವರು ಅವರು ಎಂದಿಗೂ ಪರಲೋಕಕ್ಕೆ ಅವರಿಗೆ ಹೋಗಲಿಕ್ಕೆ ಆಗುವುದಿಲ್ಲ. ಪರಲೋಕದ ಆಶಯವನ್ನು ಹೊಂದಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಇವತ್ತು ನಿಮಗೆ ಪರಲೋಕ ರಾಜ್ಯ, ಆ ನಿತ್ಯ ಜೀವ ನೀವು ಹೊಂದಿಕೊಳ್ಳಬೇಕಾದ್ರೆ ಯೇಸುವಿನ ನಂಬಿಕೆ ಕೊಡುವುದು ಅತಿ ಅಗತ್ಯ, ನೀಡಲಿ ಮುಳಿದುಕೊಳ್ಳುವುದು ಅತಿ ಅಗತ್ಯ. ಆನಂತರ ನೀವು ದಿನಾಲು ವಾಕ್ಯದ ಮುಖಾಂತರ, ಪ್ರಾರ್ಥನೆ ಮುಖಾಂತರ ಈ ಶರೀರದ ಸ್ವಭಾವವನ್ನು ಹಾಗೆ ಮಾಡಬೇಕು. ಈ ಸ್ವಭಾವಗಳನ್ನು ನಿರಾಕರಿಸಬೇಕು. ಆಗ ಮಾತ್ರ ಪರಲೋಕ ಹೋಗ್ಲಿಕ್ಕೆ ಆಗ್ತದೆ. ಒಂದು ಇದೇ ಸ್ವಭಾವ ಪ್ರಕಾರ ನಡೆಯುತ್ತಾರೆ ನೀವು ಪರಲೋಕ ಹೋಗ್ಲಿಕ್ಕೆ ಆಗುವುದಿಲ್ಲ ಎಂಬುದೇ ಪದೇ ಪದೇ ಎಚ್ಚರಿಕೆ ಕೊಡ್ತಾರೆ ಎಂಬುದೇ ಇಲ್ಲಿ ನಾವು ನೋಡುವವರಾಗಿದ್ದೇವೆ. ಇನ್ನೊಂದು ದೃಷ್ಟಾಂತ ನೋಡ್ತೇವೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 5-10 ವಾಕ್ಯ ತನಕ. ಕೊಲೊಸ್ಸೆನ್ 3:5-10. ಆದುದರಿಂದ ನಿಮ್ಮಲ್ಲಿರುವ ಭೂಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹ ಆರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರಿಸಿ ಬಿಡಿರಿ.
ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನು ನಡೆಸುತ್ತಿದ್ದೀರಿ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬದಲಾಡುವ ದುರ್ಭಾಷೆ ಇವುಗಳನ್ನು ವಿಸರಿಸಿಬಿಡಿರಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ? ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡ್ತದೆ. ಪುನಃ ಕೊಲಿಸುವವರಿಗೆ ಬದ್ಧ ಪತ್ರಿಕೆ ಅದೇ ಹೇಳ್ತಾನೆ, ನಿಮ್ಮ ಶರೀರಾಧನ ಸ್ವಭಾವವನ್ನು ಭೂಸಮದ ಭಾವವನ್ನು ಸಾಗಿಸಬೇಕು. ಸಾಗಿಸ್ತೇನೋ ಆ ಪಾಪವನ್ನು ನಿರಾಕರಿಸಬೇಕು. ಆ ಪಾಪವನ್ನು ದೇವರ ವಾಕ್ಯದ ಮೇಲೆ ಹಾಗೆ ಮಾಡು, ಇಲ್ಲದ್ರೆ ನಿಮ್ಮ ಮೇಲೆ ದೇವರ ಕೋಪ ಬರುತ್ತದೆ ಎಂದು ಅಪೊಸ್ತಲ ಹೇಳ್ತಿರ್ತಾನೆ. ಮತ್ತು ಆ ಸ್ವಭಾವವನ್ನು ಹಾಗೆ ಮಾಡಿದರೆ ಮಾತ್ರವೇ ನೂತನ ಸ್ವಭಾವ ಅಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡಲಿಕ್ಕೆ ಸಾಧ್ಯವಾಗ್ತದೆ. ಪವಿತ್ರ ಮನಸ್ಸಿಗೆ ಸಾಧ್ಯವಾಗ್ತದೆ ಎಂದು ಇಲ್ಲಿ ಅಪೊಸ್ತಲ ಹೇಳ್ತಾನೆ. ಹಾಗಾದರೆ ಪ್ರೇ ನೀವು ದಿನಾಲು ಪವಿತ್ರಾತ್ಮ ಮನಸ್ಸು ನಡೆಯಲೇ ಬೇಕು. ಅದಕ್ಕೆ ದೇವರು ನಿಮಗೆ ಕರೆದಿದ್ದಾನೆ ಪ್ರೇ. ಹಾಗಾದರೆ ಪವಿತ್ರಾತ್ಮ ಮನಸ್ಸು ನಡೆಯಬೇಕಾದ್ರೆ ಈ ಸ್ವಭಾವವನ್ನು ದಿನಾಲು ಹಾಗೆ ಮಾಡುವುದು, ಅದಕ್ಕೆ ಕ್ರೂಜೆಯಲ್ಲಿ ಹಾಕುವುದರಿಂದ ಅರ್ಥವಾಗಿದೆ. ಇನ್ನೊಂದು ವಾಕ್ಯ ನೋಡಪ್ರೆ, ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದೇ 2ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ, 1 Peter 2:11. ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕು ನಿಮ್ಮನ್ನು ಎಚ್ಚರಿಸ್ತೇನೆ. ಇಲ್ಲಿ ಸಹ ಪೇತ್ರನೇ, ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡಬೇಕಂದ್ರೆ ಶರೀರಾಧನ ಸ್ವಭಾವಗಳು ಪ್ರತಿದಿನ ನಿಮ್ಮ ಆತ್ಮದ ವಿರುದ್ಧ ಯುದ್ಧ ಮಾಡ್ತೇವೆ ಎಂದು ಪೇತ್ರತೆ. ಅದಕ್ಕೆ ನೀವೇನು ಮಾಡಬೇಕು? ಆ ಯುದ್ಧ ಮಾಡೋ ಸಮಯದಲ್ಲಿ ನೀವು ಆ ಶರೀರದ ಅಭಿಲಾಷೆಗೆ ದೂರವಾಗಬೇಕು. ಆ ಶರೀರದ ಅಭಿಲಾಷೆಗಳು ದೇವರ ವಾಕ್ಯದ ಮೂಲಕ ಹಾಗೆ ಮಾಡಬೇಕು, ಅದನ್ನು ನಿರಾಕರಿಸಬೇಕು. ಆವಾಗ ಮಾತ್ರ ನೀವು ಪವಿತ್ರಾತ್ಮನ ಅನುಸರಿಸಲು ಸಾಧ್ಯವಾಗ್ತದೆ. ಇಲ್ಲದರೆ ನಿಮಗೆ ಆ ಶರೀರಾಧನ ಸ್ವಭಾವ ನಿಮ್ಮ ದೊರೆತನ ಮಾಡ್ತದೆ. ನೀವು ಶರೀರದ ಪ್ರಕಾರ ನಡೀತೀರಿ, ಆಗ ನಿಮ್ಮಲ್ಲಿರುವ ಪವಿತ್ರಾತ್ಮನ ಅಭಿಷೇಕವು ಆ ರಕ್ಷಣೆಯ ಆನಂದವು ಕಳೆದುಕೊಳ್ತೀರಿ. ಸಮಾಧಾನ ಕಳೆದುಕೊಂಡು ಜಿಗುಪ್ಸೆ ಅನೇಕರು ಬರೀ ಈ ಸಂದೇಶ ನೋಡೋ ದೇವರ ಅನೇಕರ ಮನಸ್ಸಲ್ಲಿ ಚಿಂತೆ ತುಂಬಲ್ಪಟ್ಟಿದೆ. ಅನೇಕರು ಪ್ರತಿದಿನ ಚಿಂತೆ ಮಾಡಿ ಅವರು ಮನಸ್ಸಲ್ಲಿ ಕುಂದಿ ಹೋಗಿದ್ದಾರೆ ಎಂಬುದೇ ಕೆಲವರು ದೇವರು ತೋರಿಸ್ತಿದ್ದಾನೆ. ಕೆಲವರು ನಿರಾಸರಾಗಿದ್ದಾರೆ, ಕೆಲವರು ಜಿಗುಪ್ಸೆ ಹೊಂದಿಕೊಂಡು ಜೀವವೇ ಬೇಡ ಎಂಬುದೇ. ಇದಕ್ಕೆಲ್ಲ ಕಾರಣ ಪ್ರೇ ನಿಮ್ಮ ಜೀವಿತದಲ್ಲಿ ಆ ದಿನಾಲು ಪ್ರಾರ್ಥನೆ ಒಂದು ಜೀವಿತವನ್ನು ಅನುಸರಿಸಬೇಕು. ದೇವರ ವಾಕ್ಯವು ದಿನಾಲು ಓದುವವರಾಗಬೇಕು, ಧ್ಯಾನಿಸುವವರು, ಅದೇ ವಿದ್ಯಾರ್ಥಿಯಾಗಬೇಕು. ಆಗ ಈ ಎಲ್ಲ ಪೂರ್ವ ಸಭೆಗಳನ್ನು ಹಾಗೆ ಮಾಡುವಾಗ ನಿಮ್ಮ ಆತ್ಮದಲ್ಲಿ ಜೀವ ಬರ್ತದೆ. ನೀವು ಪವಿತ್ರಾತ್ಮದಲ್ಲಿ ತುಂಬಲ್ಪಡ್ತೀರಿ, ಪವಿತ್ರ ಅನುಸರಿಸಿ ನಡೀಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಆಗ ನಿಮಗೆ ಸಂತೋಷ, ಸಮಾಧಾನ, ಆರೋಗ್ಯ ಎಲ್ಲ ವಾಗ್ದಾನದ ಆಶೆಯನ್ನು ಹೊಂದಿಕೊಳ್ಳುತ್ತೀರಿ. ಒಂದು ವೇಳೆ ಈ ಸರಿಯಾದ ಕುರುಜೆ ಹಾಕದಿದ್ದರೆ ಈ ಸ್ವಭಾವ ನಿಮಗೆ ಪದೇ ಪದೇ ನಿಮಗೆ ಪಾಪಕ್ಕೆ ಪ್ರೇರಣೆ ಮಾಡಿ ಪಾಪಕ್ಕೆ ಅದು ನಿಮ್ಮ ಗುಲಾಮ, ಆ ಪಾಪಕ್ಕೆ ಗುಲಾಮರಾಗುವಾಗ ನಿಮಗೆ ಮರಣ ಬರ್ತದೆ. ಮರಣ ಅಂದರೆ ನಿರಾಸೆ, ಇದೆಲ್ಲ ಸಂಗತಿಗಳು ಅಥವಾ ಸೈತಾನದ ರೋಗಗಳು, ಸಮಸ್ಯೆಗಳು, ಕಷ್ಟಗಳು ಇದೆಲ್ಲ ಬರುತ್ತೆ. ಕಾರಣ ನೀವು ಪಾಪಕ್ಕೆ ದಾಸರಾದರೆ ಮರಣ ಬರ್ತದೆ. ಅದನ್ನು ನಂಬಿಕೆ ವಿದ್ಯೆ ದಾಸರಾದರೆ ನೀವು ನೀತಿವಂತರಾಗ್ತೀರಿ, ನಿಮ್ಮ ಆತ್ಮದಲ್ಲಿ ಜೀವ ಬರ್ತದೆ ಎಂಬುದಾಗಿ ಈ ವಾಕ್ಯದ ಮುಖಾಂತರ ಅಪೊಸ್ತಲನು ಎಚ್ಚರಿಕೆ ಕೊಡುವನಾಗಿದ್ದಾನೆ. ಈಗ 3ನೇ ಸಂಗತಿ ನೋಡ್ತೇವೆ, ದಿನಾಲು ಪವಿತ್ರಾತ್ಮವನ್ನು ಅನುಸರಿಸಿ ನಡೆಯುವವರು ಆಗಬೇಕು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16-18 ವಾಕ್ಯ. ಗಲಾತ್ಯ 5:16-18 ವರ್ಸ್. ನಾನು ಹೇಳುವುದೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದರೆ ಶರೀರಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಅದೇ ನೀವು ಆತ್ಮನಿಂದ ನಡೆಸಿಕೊಳ್ಳುವುದರೆ ನೇಮನಿಷ್ಠೆಗೆ ಅಧೀನರಲ್ಲ. ಅಪ್ಪ ಅತಿ ಸ್ಪಷ್ಟತೆ ಯೇಸು ಕ್ರಿಸ್ತ ನಂಬಿಕೆ ಇಟ್ಟುಕೊಂಡು ನೀಡಲಿ ಮುಳುಗಿ ತಿಳಿಸಿಕೊಂಡ ನಂತರ ನಿಮ್ಮಲ್ಲಿ ಪವಿತ್ರಾತ್ಮನ ನಿಮ್ಮ ಆತ್ಮದಲ್ಲಿ ಯೇಸು ಕ್ರಿಸ್ತನ ಸ್ವಭಾವವನ್ನು ತರುತ್ತಾನೆ. ಈಗ ಯೇಸು ಕ್ರಿಸ್ತನ ಸ್ವಭಾವ ಅಂದರೆ ಪವಿತ್ರ ನಿಮ್ಮ ಆತ್ಮ ಬರುವಾಗ ಪವಿತ್ರ ದಿನಗಳು ನಿಮಗೆ ದೇವರ ವಾಕ್ಯಕ್ಕೆ ವಿಧೇಯರಾಗುತ್ತೆ ಪ್ರೇರಣೆ ಕೊಡ್ತಾನೆ. ಅದೇ ಹೊತ್ತು ಸರಿಯಾದ ಸ್ವಭಾವ ನಿಮಗೆ ದೇವರ ಆತ್ಮನ ಪ್ರಕಾರ ನಡಲಿಕ್ಕೆ ಅದು ಅಡ್ಡಿ ಮಾಡ್ತದೆ. ಅದು ಇರ್ತದೆ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ದೇವರ ಆತ್ಮ ಪ್ರೇರಣೆ ಮಾಡುವ, ಇನ್ನೂ ಸ್ವಲ್ಪ ನಿದ್ರೆ ಮಾಡುವ, ಆಲಸ್ಯ ತರ್ತಾನೆ, ನಿದ್ರೆ ತರ್ತಾನೆ. ದೇವರ ಈ ರೀತಿ ಸೈತಾನ ಏನು ಮಾಡ್ತಾನೆ, ನಿಮಗೆ ದೇವರಾತ್ಮ ಸ್ವರ ವಿಧೇಯರಾಗಲಿಕ್ಕೆ ಆತನು
ನಿಮಗೆ ತಿರಸ್ಕಾರ, ಆತ ನಿಮಗೆ ಅಡ್ಡಿ ತರ್ತಾನೆ. ಅದರ್ಥ ಶರೀರ ಭಾವವು ನಿಮ್ಮ ಆತ್ಮ ವಿರುದ್ಧ ಹೋರಾಟ ಮಾಡ್ತದೆ. ಹೋರಾಟ ಮಾಡುವಾಗ ನಿಮ್ಮ ಆತ್ಮದಲ್ಲಿ ಬಲಗೊಳ್ಳದಿದ್ದರೆ ನಿಮ್ಮ ಶರೀರ ಭಾವವು ಏನಾಗ್ತದೆ, ಅದರ ಮೇಲೆ ದೊರೆತನ ಮಾಡ್ತದೆ. ಆಗ ಈ ಶರೀರ ಭಾವದ ಕರ್ಮಗಳು ಅಲ್ಲಿ ಕಂಡು ಬರ್ತದೆ. ಮತ್ತು ಈ ಕರ್ಮಗಳು ಇದ್ದರೆ ಅವನು ಪರಲೋಕಕ್ಕೆ ಅವನು ಹೋಗಲಿಕ್ಕೆ ಆಗುವುದಿಲ್ಲ. ಆದರೆ ಪವಿತ್ರಾತ್ಮ ನಡೆಸುವುದಾದರೆ ಪ್ರಿಯರೇ, ಅಲ್ಲಿ ನಾವು 22-23 ಹಾಕುತ್ತೆ. ಆದರೆ ದೇವರ ಆತ್ಮದಲ್ಲಿ ಉಂಟಾಗ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಂಯಮ, ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸುವುದಿಲ್ಲ. ಅಪೋಸ್ತಲರು ಯಾವಾಗ ನಾವು ಪವಿತ್ರಾತ್ಮ ಅನುಸರಿಸಿ ನಡೀತೀರೋ ಆಗ ಏನಾಗ್ತೀರಿ, ಶರೀರ ಭಾವದ ಸ್ವಭಾವಕ್ಕೆ ನೀವು ತಿರಸ್ಕಾರ ಮಾಡ್ತೀರಿ, ಶರೀರ ಭಾವವನ್ನು ಹಾಗೆ ಮಾಡ್ತೀರಿ ಮತ್ತು ದೇವರ ವಾಕ್ಯಕ್ಕೆ ವಿಧೇಯರಾಗ್ತೀರಿ. ಬರೀ ಪವಿತ್ರವನ್ನು ಅನುಸರಿಸಿ ನಡೆದ ಅರ್ಥವಾಗಿದೆ, ದೇವರ ವಾಕ್ಯಕ್ಕೆ ವಿಧೇಯರಾಗುವುದು. ನೀವು ಯಾವಾಗ ನೀವು ದೇವರ ಆಜ್ಞೆಗಳಿಗೆ ವಿಧೇಯರಾಗ್ತೀರೋ ಅದುವೇ ಅರ್ಥವಾಗಿದೆ ಪವಿತ್ರಾತ್ಮವನ್ನು ಅನುಸರಿಸಿ ನಡೆಯುವುದು. ಎಷ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವುದು ಅಷ್ಟು ನಿಮ್ಮಲ್ಲಿ ಪವಿತ್ರಾತ್ಮ 9 ಫಲಗಳು, ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಂಯಮ 9 ಫಲಗಳು ಕಂಡು ಬರ್ತವೆ. ಮತ್ತು 9 ಫಲಗಳು ನಿಮಗೆ ತೋರಿಬಿಡುವಾಗ ಯಾವ ಧರ್ಮಶಾಸ್ತ್ರ ನಿಮಗೆ ಅಪರಾಧಿ ಎಂದು ತೀರ್ಪು ಮಾಡಲಿಕ್ಕೆ ಆಗುವುದಿಲ್ಲ ಎಂದು ಅಪೊಸ್ತಲನು ಹೇಳ್ತಾನೆ. ಒಂದು ವೇಳೆ ನೀವು ಪವಿತ್ರ ಆತ್ಮನ ಅನುಸರಿಸಿ ನಡೆದಿದ್ದರೆ ನೀವು ಶರೀರ ಭಾವವಾಗಿ ನಡೀತೀರಿ, ಆಗ ಧರ್ಮಶಾಸ್ತ್ರವು, ಆಗ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಪಾಪಿ ಎಂಬುದಾಗಿ ತೀರ್ಪು ಕೊಡುತ್ತದೆ. ದೇವರ ವಾಕ್ಯ ಓದುವಾಗಲೂ ನಿಮಗೆ ಮನಸ್ಸಾಕ್ಷಿ ನಿಮಗೆ ಪೀಡಿಸ್ತದೆ. ಈ ರೀತಿ ನಿಮಗೆ ಅಪರಾಧಿ ಎಂಬ ಮನಸ್ಸಾಕ್ಷಿ ನಿಮಗೆ ಬರುತ್ತದೆ. ಅದು ಯಾವಾಗ ಪವಿತ್ರಾತ್ಮ ಅನುಸರಿಸಿ ನಡೀತೀರೋ ಆಗ ನಿಮ್ಮ ಮನಸ್ಸೇ ಅಪರಾಧ ತೀರ್ಪು ಕೊಡದೆ ನಿಮ್ಮ ಮನಸ್ಸು ಶುದ್ಧವಾದ ಮನಸ್ಸಾಕ್ಷಿ, ನಾನು ನಿರ್ದೋಷಿ, ನಿರಪರಾಧಿ ಎಂಬ ಮನಸ್ಸಾಕ್ಷಿ ನಿಮಗೆ ತೀರ್ಪು ಕೊಡ್ತದೆ. ಈ ರೀತಿ ಪವಿತ್ರಾತ್ಮ ಅನುಸರಿಸಿ ನಡೆಯಬೇಕು. ಆಗ ಸೈತಾನನು ನಿಮ್ಮ ಮೇಲೆ ಅಪರಾಧದಿಂದ ಹೇಳಲಿಕ್ಕೆ ಆಗುವುದಿಲ್ಲ, ಯಾವ ಧರ್ಮಶಾಸ್ತ್ರವನ್ನು ಆಕ್ಷೇಪಿಸುವುದಿಲ್ಲ ಎಂದು ಅಪೊಸ್ತಲನು ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ. ಪ್ರೇರೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 5ರಿಂದ 8ನೇ ವಾಕ್ಯ. ಫಿಲಿಪಿಯನ್ಸ್ 2:5-8. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಆತನ ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿಯ ಸಮಾನವಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಳ್ಳೆಯನ್ನು ಎಂದೆನಿಸಿದೆ. ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ಇನ್ನೊಂದು ಅರ್ಥವಾಗಿದೆ, ಪವಿತ್ರಾತ್ಮವನ್ನು ಅನುಸರಿಸಿದರೆ ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿದ್ದಾಗ ಆತನು ದೇವರೊಬ್ಬನೇ ಮಗನಾಗಿದ್ದನು. ಆದರೂ ಆತನು ಸಹ ದೇವರ ಚಿತ್ತಕ್ಕೆ ಪರಿಬಂಧನೆ ದೇವರ ಆತ್ಮನಿಗೆ ವಿಧೇಯನಾಗಿದ್ದರೆ ದೇವರ ಆತ್ಮನು ದೇವರ ವಾಕ್ಯದ ಮುಖಾಂತರ ಆತನ ಚಿತ್ತ ನಿಮಗೆ ತಿಳಿಯಪಡಿಸ್ತಾನೆ. ದೇವರ ಆತ್ಮನು ದೇವರ ವಾಕ್ಯ ಓದುವಾಗ ಆತನ ಚಿತ್ತ ನಿಮ್ಮದು ಏನು ಆತನ ತಿಳಿಯಪಡಿಸ್ತಾನೆ. ಪ್ರವಾದನೆ ಮುಖಾಂತರ ದೇವರ ತನ್ನ ಚಿತ್ತವನ್ನು ತಿಳಿಯಪಡಿಸ್ತಾನೆ. ಕನಸಿನ ಮುಖಾಂತರ ಮಾತನಾಡ್ತಾನೆ, ದರ್ಶನದ ಮುಖಾಂತರ ಮಾತನಾಡ್ತಾನೆ. ದೇವರ ಸೇವಕರು ಕೊಡುವ ವಾಕ್ಯದ ಇದು ದೇವರ ಆತ್ಮನು ದೇವರ ಚಿತ್ತಕ್ಕೆ ನಿಮಗೆ ಆ ದೇವರ ಚಿತ್ತಕ್ಕೆ, ಆತನ ವಾಕ್ಯಕ್ಕೆ, ಆತನ ಸ್ವರಕ್ಕೆ ಪರಿಪೂರ್ಣ ವಿಧೇಯರಾಗುವುದೇ ಅರ್ಥ ಪವಿತ್ರಾತ್ಮನ ಅನುಸರಿಸಿ ನಡೆಯುವುದು. ಆಗ ಪವಿತ್ರಾತ್ಮನು ಎಲ್ಲದ ಮೇಲೆ ಜ್ಞಾನ ಕೊಡ್ತಾನೆ, ಉನ್ನತವಾದ ಅಭಿಷೇಕ, ಉನ್ನತ ಆಶೀರ್ವಾದ. ಯೇಸು ಕ್ರಿಸ್ತನು ತಾನೇ ದೇವರ ಮಗನಾಗಿದ್ದರೂ ಸಹ ತನ್ನ ಚಿತ್ತವನ್ನು ಮಾಡದೆ ಪರಿಪೂರ್ಣ ತನ್ನನ್ನೇ ಬರಿದು ಮಾಡಿಕೊಂಡು ಶಿಲುಬೆಯನ್ನು ಹೊಂದುವಷ್ಟು ವಿಧೇಯನು. ಈ ವಿಧೇಯತೆಯನ್ನು ದೇವರು ನೋಡಿಕೊಂಡು ತನ್ನ ಮಗನ ಯೇಸು ಕ್ರಿಸ್ತನು ಅತಿ ಉನ್ನತವಾದ ಹೆಸರು ಕೊಟ್ಟ. ಹಾಗಾದರೆ ಇವತ್ತು ನಿಮಗೆ ಉನ್ನತವಾದ ಆಶೀರ್ವಾದ ಬೇಕಾ? ದೇವರ ಆತ್ಮನು ನಿಮಗೆ ಎಲ್ಲದ ಮೇಲೆ ನಿಮಗೆ ತಲೆಯನ್ನು ಎತ್ತಬೇಕಾ? ಇಷ್ಟೇ ಪ್ರತಿದಿನ ಪವಿತ್ರಾತ್ಮ ಅನುಸರಿಸಿ ನಡೆಯಿರಿ. ಪವಿತ್ರಾತ್ಮ ನಡೆಯುವ ಅರ್ಥ ದೇವರ ಚಿತ್ತಕ್ಕೆ, ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗುವಾಗ ದೇವರ ಆತ್ಮ ನಿಮಗೆ ನಿಮ್ಮೆಲ್ಲ ಕುಟುಂಬದ ಎದುರಿನಲ್ಲಿ ನಿಮ್ಮ ತಲೆಯನ್ನು ಎತ್ತುತ್ತಾನೆ. ಸತ್ತರ ಮುಂದೆ ನಿಮಗೆ ಅವತಾರ ಮೇಲೆ ಸಿದ್ಧಪಡಿಸುತ್ತಾನೆ. ನಿಶ್ಚಯವಾಗಿ ಶುಭ ಕೃಪೆಯನ್ನು ಹಿಂಬಾಲಿಸಿಕೊಂಡು ಬರ್ತದೆ. ಆದರೆ ನೀವು ದೇವರ ಆತ್ಮನ ಸ್ವರಕ್ಕೆ ಅವಿಧೇಯಕೊಂಡು ನಿಮ್ಮ ಸರಿಯಾದ ಸ್ವರ ನಡೆಯುತ್ತಾರೆ ಮಾತ್ರವೇ ನೀವು ಪರಲೋಕ ರಾಜ್ಯವನ್ನು ಹೊಂದುವುದಿಲ್ಲ, ಆಶೀರ್ವಾದ ಹೊಂದುವುದಿಲ್ಲ. ನಿಮ್ಮ ಮನಸ್ಸೇ ಅಪರಾಧಿಯನ್ನು ತೀರ್ಪು ಕೊಡ್ತದೆ ಎಂಬುದಾಗಿ ಈ ವಾಕ್ಯದಲ್ಲಿ ಅತಿ ಸ್ಪಷ್ಟನು ತಿಳಿದುಕೊಳ್ಳುತ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. 1ನೇ ಯೋಹನನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ. 1 John 3:24. ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವನು ಆತನಲ್ಲಿ ನೆಲೆಗೊಂಡಿರ್ತಾನೆ, ಆತನ ಇವನಲ್ಲಿ ನೆಲೆಗೊಂಡಿರ್ತಾನೆ. ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತನು ನಮಗೆ ಅನುಗ್ರಹಿಸಿದ ಆತನಿಂದಲೇ
ಬಲ್ಲೆಯು. ಅಪೊಸ್ತಲನು ಏನು ಹೇಳ್ತಾನೆ, ಯಾವಾಗ ನೀವು ದೇವರ ಆಜ್ಞೆಯನ್ನು ಕೈಕೊಂಡು ನಡೆಯುತ್ತೀರೋ ಆಗ ನೀವು ಯೇಸು ಕ್ರಿಸ್ತನ ನೆಲೆಗೊಳ್ಳಿದ್ದೀರಿ. ಯೇಸು ಕ್ರಿಸ್ತನು ಪವಿತ್ರಾತ್ಮನಲ್ಲಿ ಆಗ ನಿಮ್ಮ ಆತ್ಮ ಹೇಳ್ತಾರೆ ನಿಮ್ಮ ಸಂಗಡ ದೇವರಿದ್ದಾನೆ, ಪವಿತ್ರಾತ್ಮ ಒಳಗೆ ವಾಸ ಮಾಡುತ್ತಾನೆ ಎಂಬುದೇ ನಿಮ್ಮ ಆತ್ಮ ನಿಮಗೆ ಸಾಕ್ಷಿ ಕೊಡುತ್ತದೆ. ಈ ರೀತಿ ನಿಮ್ಮ ಆತ್ಮ ಸಾಕ್ಷಿ ಕೊಡಬೇಕಾದ್ರೆ ಅಪೊಸ್ತಲನು ಪ್ರತಿದಿನ ನಿಮ್ಮ ಸರಿಯಾದ ಸ್ವಭಾವವನ್ನು ಕ್ರೂಜಿಗೆ ಹಾಕುವರಾಗಬೇಕು. ಕ್ರೂಜಿ ಹಾಕಬೇಕಾದ್ರೆ ಯೇಸು ಕ್ರಿಸ್ತನ ನಂಬಿಕೆ ಇಡುವರಾಗಬೇಕು. ನೀನೇ ಮುಳುಗಿ ತೆಗೆದುಕೊಳ್ಳುವವರು ಆಗಬೇಕು. ನೀನು ತೆಗೆದುಕೊಂಡವರು ಪ್ರತಿದಿನ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಓದಿ ಅವಕ್ಕೆ ವಿಧೇಯರಾದರೆ ಮಾತ್ರವೇ ನಿಮ್ಮ ಸರಿಯಾದ ಸ್ವಭಾವಗಳು ಕ್ರೂಜಿ ಹಾಕಲಿ ಸಾಧ್ಯವಾದ. ಆಗ ಮಾತ್ರ ಪವಿತ್ರ ಫಲಗಳು ನಿಮ್ಮಲ್ಲಿ ಬರ್ತವೆ. ಆಗ ಪವಿತ್ರ ವಿಧೇಯರಾಗುವಾಗ ಅದು ಉನ್ನತವಾಗಿ ನಿಮ್ಮನ್ನು ಆಶ್ರಯ ಮಾಡ್ತಾನೆ. ಎಲ್ಲ ಕಷ್ಟದಿಂದ ಎಲ್ಲ ಶಾಪದಿಂದ ನಿಮಗೆ ಬಿಡುಗಡೆ ಕೊಡ್ತಾನೆ. ನಿಮ್ಮ ಪ್ರತಿಯೊಂದು ಪ್ರಾರ್ಥನೆ ಉತ್ತರ ಕೊಡ್ತಾನೆ. ನಿಮ್ಮ ಜೀವಿತ ಆತ ಉದ್ದೇಶವನ್ನು ಆತನು ಪರಿಪೂರ್ಣಗೊಳಿಸ್ತಾನೆ. ಈ ರೀತಿ ಈ ಸಂದೇಶವು ನಿಮ್ಮಲ್ಲಿ ಉತ್ತೇಜನ ಆಗುವುದರೆ, ಈ ವಾಕ್ಯದ ಮುಖಾಂತರ ನಿಮಗೆ ಬಿಡುಗಡೆ ಆಗುವುದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ. ನಾನು ನಿಮಗೆ ಪ್ರಾರ್ಥನೆ ಮಾಡ್ತೇವೆ. ನಾವು ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರದಿಂದ ಕೊಂಡಾಡ್ತೇನೆ. ದೇವ ಸಂದೇಶದ ಮುಖಾಂತರವಾಗಿ ನಿನ್ನ ಸಂಗಡ ಮಾತನಾಡಿದ್ದೇನೆ. ಕೃಪೆಗಾಗಿ ನಾನು ಕೊಂಡಾಡ್ತೇನೆ. ಈ ವಾಕ್ಯದ ಪ್ರತಿಯೊಬ್ಬರು ಪ್ರತಿದಿನ ತಮ್ಮ ಶರೀರಾದ ಸ್ವಭಾವಗಳನ್ನು ನಿರಾಕಾರ ಮಾಡಿಕೊಂಡು ನಿನ್ನ ಸಣ್ಣ ಸ್ವರಕ್ಕೆ, ನಿನ್ನ ಆಜ್ಞೆಗೆ ವಿಧೇಯ ನಡುವಂಥ ಕೃಪೆಯನ್ನು ಈ ಎಲ್ಲ ವೀಕ್ಷಕರಿಗೆ, ಎಲ್ಲ ಜನರಿಗೆ ಅನುಗ್ರಹ ಮಾಡಬೇಕು ಬೇಡ್ಕೊಂಡೇವ. ಮತ್ತು ಪ್ರತಿಯೊಬ್ಬರೂ ದೇವ ನೀನು ಈ ವಾಕ್ಯಕ್ಕೆ ವಿಧೇಯರಾದವರನ್ನು ಎಲ್ಲರನ್ನು ಆಶೀರ್ವಾದ ಮಾಡಬೇಕು. ಅವರ ಕಷ್ಟ, ಅವರ ಸಮಸ್ಯೆ, ಅವರ ರೋಗ, ಶಾಪದಿಂದ, ಚಿಂತೆಯಿಂದ, ಸಾಲದ ಬಂಧದಿಂದ ಬಿಡುಗಡೆ ಮಾಡಬೇಕು ನಾನು ಬೇಡ್ಕೊಳ್ತೀನಿ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಪ್ರೇಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ.